ಲಾರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಂದಲೇ ಬುಲೆಟ್ ಹಾರ್ತಾ ಅನ್ನೋ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿರುವ ಸಂದರ್ಭದಲ್ಲೇನೆ ಜನಾರ್ದನ ರೆಡ್ಡಿ ಅವರ ಮನೆಯಲ್ಲಿದ್ದವರು ಹಾಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆ ಬಳಕೆ ಮಾಡಿಕೊಳ್ಳಲಾಗಿದೆಯಂತೆ. ದೊಣ್ಣೆ ಹಿಡಿದು ಹೊಡೆದಾಡಿದ್ದಾರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಮನೆ ಕಾಂಪೌಂಡ್ನಲ್ಲಿ ಈ ಗಲಾಟೆ ಆದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗೇನೆ ಈ ದೊಣ್ಣೆಗಳನ್ನು ಬಿಟ್ಟು ಹೋಗಿದ್ದಾರೆ. ಭರತ್ ರೆಡ್ಡಿ ಮಾತ್ರವಲ್ಲ, ಜನಾರ್ದನ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಹಲ್ಲೆ ನಡೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ನಿಲ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಒನ್ ಸೈಡ್ ಆಗಿಲ್ಲ ಈ ಗಲಾಟೆ, ಮತ್ತೊಂದು ಕಡೆಯಿಂದ ಕೂಡ ಆಕ್ಷನ್ಗೆ ರಿಯಾಕ್ಷನ್ಗೆ ಆಕ್ಷನ್ ಅನ್ನೋ ರೀತಿಯಲ್ಲಿ ಹಲ್ಲೆ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಇರೋದು. ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಬೆಂಬಲಿಗರು ದೊಣ್ಣೆಗಳನ್ನು ತಂದು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ಆರಂಭದಲ್ಲಿ ನಮಗೆ ವಿಜುವಲ್ ಎವಿಡೆನ್ಸ್ ಮತ್ತೆ ನಾವು ಸ್ಥಳದಲ್ಲಿದ್ದಾಗ ಒಂದು ಅಂದರೆ ಕಾಂಗ್ರೆಸ್ನಿಂದ ಕಲ್ಲು ತೂರಾಟ ಆಗ್ತಕ್ಕಂಥ ದೃಶ್ಯಾವಳಿಗಳು ಲಭ್ಯವಾಗಿದ್ವು. ಆದರೆ ಈಗ ದಿನಕ್ಕೊಂದು ಈ ಒಂದು ಪ್ರಕರಣದಲ್ಲಿ ವಿಡಿಯೋಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಇವತ್ತು ಸಿಕ್ಕಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿದಾಗ, ಜೊತೆಗೆ ಇನ್ನೊಂದಷ್ಟು ಮೊಬೈಲ್ ದೃಶ್ಯಾವಳಿಗಳನ್ನು ನೋಡಿದಾಗ BJPಯ ಕೆಲವು ನಾಯಕರುಗಳು ಕೈಯಲ್ಲಿ ದೊಣ್ಣೆ ಹಿಡಿದು ಹೊಡೆದಾಟಕ್ಕೆ ಮುಂದಾಗಿದ್ರು ಅನ್ನುವ ಒಂದು ಸತ್ಯ ಬಯಲಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ರಾಶಿ ರಾಶಿ ದೊಣ್ಣೆಗಳು ಸಿಕ್ಕಿದ್ವು. ಅಂದರೆ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಗಲಭೆ ಪೂರ್ವ ನಿಯೋಜಿತ, ಶಾಸಕ ಭರತ್ ರೆಡ್ಡಿ ಇದನ್ನು ಪ್ರಿಪ್ಲಾನ್ಡ್ ಆಗಿ ಮಾಡಿ ನಮ್ಮ ಮನೆಯ ಮೇಲೆ ಅಟ್ಯಾಕನ್ನು ಮಾಡಿದ್ರು, ನನ್ನ ಹತ್ಯೆಗೆ ಸಂಚನ ರೂಪಿಸಿದ್ರು ಅಂತ ಆರೋಪ ಮಾಡ್ತಾರೆ. ಆದರೆ ಒಂದೇ ಬಾರಿಗೆ ಅವರು ಅಟ್ಯಾಕ್ ಮಾಡಿದಾಗ ಇಷ್ಟು ದೊಣ್ಣೆಗಳನ್ನು ಜನಾರ್ದನ್ ರೆಡ್ಡಿ ಅವರು ಎಲ್ಲಿಂದ ತಂದರು? ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಇಷ್ಟು ದೊಣ್ಣೆಯನ್ನು ಸಡನ್ ಆಗಿ ಹೇಗೆ ತರೋದಕ್ಕೆ ಸಾಧ್ಯ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಾಗಿ ಅಂದರೆ ಒಂದೆರಡು ದೊಣ್ಣೆಗಳಾಗಿದ್ದರೆ ನಾವು ಏನೋ ಅವರು ಇಮಿಡಿಯೇಟ್ ಆಗಿ ತೊಗೊಂಡಿರ್ಬೋದು ಅಂತ ಹೇಳ್ಬೋದು. ಆದರೆ ನೂರಾರು ಅಂದರೆ ರಾಶಿ ರಾಶಿ ದೊಣ್ಣೆಗಳು ಸಿಕ್ಕಿರ್ತಕ್ಕಂಥ. ಸ್ಮಿತಾ, ನಾನೀಗ ಏನು ಈ ಪ್ರದೇಶದಲ್ಲಿ ಇದ್ದೀನಿ, ದೃಶ್ಯ ತೋರಿಸ್ತಿದ್ದೀನಿ. ಈ ಸ್ಥಳದಲ್ಲಿ ಕಾಂಗ್ರೆಸ್ನವರಿದ್ದರು. ಇದರ ಮುಂಭಾಗ ಇಲ್ಲಿಂದಲೇ ಕೂಡ ಇಲ್ಲಿ ಕಾಂಗ್ರೆಸ್ನವರಿದ್ದರು. ಇದರ ಮುಂಭಾಗ ಜನಾರ್ದನ್ ರೆಡ್ಡಿ ಅವರ ಕಚೇರಿಯನ್ನು ಕಾಣುತ್ತೆ. ಆ ಭಾಗದಲ್ಲಿ BJP ಅವರಿದ್ದರು. ಇಲ್ಲಿಂದ ಕಲ್ಲುಗಳು ಹೋದರೆ ಆ ಭಾಗದಿಂದ ದೊಣ್ಣೆಗಳನ್ನು ಎಸೆಯಲಾಗಿತ್ತು ಅನ್ನುವ ಈಗ ಒಂದು ಗಂಭೀರವಾದ ಆರೋಪ ಬಂದಿರತಕ್ಕಂಥದ್ದು. ದೊಣ್ಣೆಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ BJPಯ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಈಗ ದೊಣ್ಣೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದರೆ ಒಂದು ಏನಂದರೆ, ಆ ದೊಣ್ಣೆಗಳನ್ನು ಪೊಲೀಸರು ಇಲ್ಲಿಯವರೆಗೂ ಸೀಸ್ ಮಾಡಿಲ್ಲ. ಈಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಮುಂಭಾಗ ಆ ರಾಶಿ ರಾಶಿ ದೊಣ್ಣೆಗಳು ಹಾಗೆ ಇರತಕ್ಕಂಥದ್ದು. ಹೀಗಾಗಿ ಇಷ್ಟು ದಿನ ಒನ್ ಸೈಡ್ ಮ್ಯಾಚ್ ನಂತಿದ್ದ ಈ ಒಂದು ಗಲಭೆ ಈಗ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇರ್ತಕ್ಕಂಥದ್ದು. ಈಗ ಏನು BJPಯಿಂದಲೂ ಕೂಡ ಹಲ್ಲೆ ನಡೆದಿತ್ತು ಅನ್ನುವ ಒಂದು ಸತ್ಯ ಬಯಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಲಾರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಂದಲೇ ಬುಲೆಟ್ ಹಾರ್ತಾ ಅನ್ನೋ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿರುವ ಸಂದರ್ಭದಲ್ಲೇನೆ ಜನಾರ್ದನ ರೆಡ್ಡಿ ಅವರ ಮನೆಯಲ್ಲಿದ್ದವರು ಹಾಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆ ಬಳಕೆ ಮಾಡಿಕೊಳ್ಳಲಾಗಿದೆಯಂತೆ. ದೊಣ್ಣೆ ಹಿಡಿದು ಹೊಡೆದಾಡಿದ್ದಾರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಮನೆ ಕಾಂಪೌಂಡ್ನಲ್ಲಿ ಈ ಗಲಾಟೆ ಆದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗೇನೆ ಈ ದೊಣ್ಣೆಗಳನ್ನು ಬಿಟ್ಟು ಹೋಗಿದ್ದಾರೆ. ಭರತ್ ರೆಡ್ಡಿ ಮಾತ್ರವಲ್ಲ, ಜನಾರ್ದನ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಹಲ್ಲೆ ನಡೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ನಿಲ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಒನ್ ಸೈಡ್ ಆಗಿಲ್ಲ ಈ ಗಲಾಟೆ, ಮತ್ತೊಂದು ಕಡೆಯಿಂದ ಕೂಡ ಆಕ್ಷನ್ಗೆ ರಿಯಾಕ್ಷನ್ಗೆ ಆಕ್ಷನ್ ಅನ್ನೋ ರೀತಿಯಲ್ಲಿ ಹಲ್ಲೆ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಇರೋದು. ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಬೆಂಬಲಿಗರು ದೊಣ್ಣೆಗಳನ್ನು ತಂದು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಏನ್ ಡೀಟೇಲ್ಸ್ ಅದ ಈ ಬಗ್ಗೆ? ಸ್ಮಿತಾ, ಆರಂಭದಲ್ಲಿ ನಮಗೆ ವಿಜುವಲ್ ಎವಿಡೆನ್ಸ್ ಮತ್ತೆ ನಾವು ಸ್ಥಳದಲ್ಲಿದ್ದಾಗ ಒಂದು ಅಂದರೆ ಕಾಂಗ್ರೆಸ್ನಿಂದ ಕಲ್ಲು ತೂರಾಟ ಆಗ್ತಕ್ಕಂಥ ದೃಶ್ಯಾವಳಿಗಳು ಲಭ್ಯವಾಗಿದ್ವು. ಆದರೆ ಈಗ ದಿನಕ್ಕೊಂದು ಈ ಒಂದು ಪ್ರಕರಣದಲ್ಲಿ ವಿಡಿಯೋಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಇವತ್ತು ಸಿಕ್ಕಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿದಾಗ, ಜೊತೆಗೆ ಇನ್ನೊಂದಷ್ಟು ಮೊಬೈಲ್ ದೃಶ್ಯಾವಳಿಗಳನ್ನು ನೋಡಿದಾಗ BJPಯ ಕೆಲವು ನಾಯಕರುಗಳು ಕೈಯಲ್ಲಿ ದೊಣ್ಣೆ ಹಿಡಿದು ಹೊಡೆದಾಟಕ್ಕೆ ಮುಂದಾಗಿದ್ರು ಅನ್ನುವ ಒಂದು ಸತ್ಯ ಬಯಲಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ರಾಶಿ ದೊಣ್ಣೆಗಳು ಸಿಕ್ಕಿದ್ವು. ಅಂದರೆ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಗಲಭೆ ಪೂರ್ವ ನಿಯೋಜಿತ, ಶಾಸಕ ಭರತ್ ರೆಡ್ಡಿ ಇದನ್ನು ಪ್ರಿಪ್ಲಾನ್ಡ್ ಆಗಿ ಮಾಡಿ ನಮ್ಮ ಮನೆಯ ಮೇಲೆ ಅಟ್ಯಾಕನ್ನು ಮಾಡಿದ್ರು, ನನ್ನ ಹತ್ಯೆಗೆ ಸಂಚನ ರೂಪಿಸಿದ್ರು ಅಂತ ಆರೋಪ ಮಾಡ್ತಾರೆ. ಆದರೆ ಒಂದೇ ಬಾರಿಗೆ ಅವರು ಅಟ್ಯಾಕ್ ಮಾಡಿದಾಗ ಇಷ್ಟು ದೊಣ್ಣೆಗಳನ್ನು ಜನಾರ್ದನ್ ರೆಡ್ಡಿ ಅವರು ಎಲ್ಲಿಂದ ತಂದರು? ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಇಷ್ಟು ದೊಣ್ಣೆಯನ್ನು ಸಡನ್ ಆಗಿ ಹೇಗೆ ತರೋದಕ್ಕೆ ಸಾಧ್ಯ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಾಗಿ ಅಂದರೆ 1-2 ದೊಣ್ಣೆಗಳಾಗಿದ್ದರೆ ನಾವು ಏನೋ ಅವರು ಇಮಿಡಿಯೇಟ್ ಆಗಿ ತೊಗೊಂಡಿರ್ಬೋದು ಅಂತ ಹೇಳ್ಬೋದು. ಆದರೆ ನೂರಾರು ಅಂದರೆ ರಾಶಿ ದೊಣ್ಣೆಗಳು ಸಿಕ್ಕಿರ್ತಕ್ಕಂಥ. ಸ್ಮಿತಾ, ನಾನೀಗ ಏನು ಈ ಪ್ರದೇಶದಲ್ಲಿದ್ದೀನಿ, ದೃಶ್ಯ ತೋರಿಸ್ತಿದ್ದೀನಿ. ಈ ಸ್ಥಳದಲ್ಲಿ ಕಾಂಗ್ರೆಸ್ನವರಿದ್ದರು. ಇದರ ಮುಂಭಾಗ ಇಲ್ಲಿಂದನೇ ಕೂಡ ಇಲ್ಲಿ ಕಾಂಗ್ರೆಸ್ನವರಿದ್ದರು. ಇದರ ಮುಂಭಾಗ ಜನಾರ್ದನ್ ರೆಡ್ಡಿ ಅವರ ಕಚೇರಿಯನ್ನು ಕಾಣುತ್ತೆ. ಆ ಭಾಗದಲ್ಲಿ BJP ಅವರಿದ್ದರು. ಇಲ್ಲಿಂದ ಕಲ್ಲುಗಳು ಹೋದರೆ ಆ ಭಾಗದಿಂದ ದೊಣ್ಣೆಗಳನ್ನು ಎಸೆಯಲಾಗಿತ್ತು ಅನ್ನುವ ಈಗ ಒಂದು ಗಂಭೀರವಾದ ಆರೋಪ ಬಂದಿರತಕ್ಕಂಥದ್ದು. ದೊಣ್ಣೆಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ BJPಯ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಈಗ ದೊಣ್ಣೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದರೆ ಒಂದು ಏನಂದರೆ, ಆ ದೊಣ್ಣೆಗಳನ್ನು ಪೊಲೀಸರು ಇಲ್ಲಿಯವರೆಗೂ ಸೀಸ್ ಮಾಡಿಲ್ಲ. ಈಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಮುಂಭಾಗ ಆ ರಾಶಿ ದೊಣ್ಣೆಗಳು ಹಾಗೆ ಇರತಕ್ಕಂಥದ್ದು. ಹೀಗಾಗಿ ಇಷ್ಟು ದಿನ ಒನ್ ಸೈಡ್ ಮ್ಯಾಚ್ ನಂತಿದ್ದ ಈ ಒಂದು ಗಲಭೆ ಈಗ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇರ್ತಕ್ಕಂಥದ್ದು. ಈಗ ಏನು BJPಯಿಂದಲೂ ಕೂಡ ಹಲ್ಲೆ ನಡೆದಿತ್ತು ಅನ್ನುವ ಒಂದು ಸತ್ಯ ಬಯಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಈಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಮುಂಭಾಗ ಆ ರಾಶಿ ದೊಣ್ಣೆಗಳು ಹಾಗೆ ಇರತಕ್ಕಂಥದ್ದು. ಹೀಗಾಗಿ ಇಷ್ಟು ದಿನ ಒನ್ ಸೈಡ್ ಮ್ಯಾಚ್ ನಂತಿದ್ದ ಈ ಒಂದು ಗಲಭೆ ಈಗ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇರ್ತಕ್ಕಂಥದ್ದು. ಈಗ ಏನು BJPಯಿಂದಲೂ ಕೂಡ ಹಲ್ಲೆ ನಡೆದಿತ್ತು ಅನ್ನುವ ಒಂದು ಸತ್ಯ ಬಯಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ.